ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ಪೆನ್ ಡ್ರೈವ್ ಪ್ರಕರಣ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಜೊತೆಗೆ ಈ ಪೆನ್ ಡ್ರೈವ್ ಹೇಗೆ ಹೊರಗಡೆ ಬಂತು, ಈ ಅಶ್ಲೀಲ ವಿಡಿಯೋಗಳು ಹೇಗೆ ಶೇರ್ ಆಗ್ತಾ ಇದ್ದಾವೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೋಡ್ತಾನೆ ಇದ್ದೀವಿ ಪ್ರತಿನಿತ್ಯವೂ ಕೂಡ. ಈಗ ಮತ್ತೊಂದು ಕಹಾನಿ. ಪೆನ್ ಡ್ರೈವ್ ಮಸಲತ್ತಿನ ಹಿಂದೆ ಅನೇಕರಿದ್ದಾರೆ, ಅನೇಕರ ಕೈವಾಡಗಳು ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರ್ಯಾರಿದ್ದಾರೆ? ಈ ಮೊದಲಿಂದಲೂ ಕೇಳಿ ಬರ್ತಾ ಇರುವಂತಹ ಹೆಸರುಗಳು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರದ್ದು. ಅದರಲ್ಲೂ ಮಹಾನ್ ನಾಯಕ ಅಂತಾನೆ ಖ್ಯಾತಿ ಗಳಿಸಿರುವಂತ DK ಶಿವಕುಮಾರ್ ಅವರ ಹೆಸರು. DK ಶಿವಕುಮಾರ್ ಈ ಪೆನ್ ಡ್ರೈವ್ ಬಿಡುಗಡೆ ಹಿಂದಿನ ರೂವಾರಿ, ಮೇನ್ ರೂವಾರಿ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಒಂದೊಂದಾಗಿಯೇ ಕಳಚಿಕೊಳ್ತಾ ಇದೆ ಪೆನ್ ಡ್ರೈವ್ ನ ಅಸಲಿ ಕಹಾನಿ ಬೇಕಾಗಿದೆ ಜನರಿಗೆ. ಪ್ರಜ್ವಲ್ ಮಾಜಿ ಕಾರ್ ಡ್ರೈವರ್ ಹಿಂದೆ ಬಿದ್ದಿದ್ರ ಹಾಗಾದ್ರೆ ವಿರೋಧಿಗಳು? ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕನ ಹಿಂದೆ ಬಿದ್ದು ಬಿಟ್ಟಿದ್ರ ಪೆನ್ ಡ್ರೈವ್ಗೋಸ್ಕರ? ಪ್ರಜ್ವಲ್ ಮಣಿಸಬೇಕು ಅಂತ ಹೇಳಿ ಪೆನ್ ಡ್ರೈವ್ ಮೊರೆ ಹೋದ್ರ ಶ್ರೇಯಸ್ ಪಟೇಲ್? ಶ್ರೇಯಸ್ ಪಟೇಲ್ ಯಾರು ಅಂತ ಹೇಳಿ ನಿಮಗೆಲ್ಲ ಕೂಡ ಗೊತ್ತಿರುತ್ತೆ. ಹಾಸನದ ಕಾಂಗ್ರೆಸ್ನ MP ಅಭ್ಯರ್ಥಿ. ಅವರು ಶತಾಯಗತಾಯ ಗೆಲ್ಲಲೇಬೇಕು, ಹಾಸನದಲ್ಲಿ MP ಆಗಲೇಬೇಕು, ಪ್ರಜ್ವಲ್ ರವರನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೆನ್ ಡ್ರೈವ್ ಮೊರೆ ಹೋದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ ಅನುಮಾನದ ಹುತ್ತ ಬೆಳೆದಿರೋದು. ಪೆನ್ ಡ್ರೈವ್ ಪಿಕ್ಚರ್ ಸೀನ್ಗೆ ಶ್ರೇಯಸ್ ಪಟೇಲ್ ಕೂಡ ಎಂಟ್ರಿ ಕೊಟ್ಟಾಗಿದೆ. ಈಗ ಪ್ರಜ್ವಲ್ಗೆ ಪೆನ್ ಡ್ರೈವ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಶ್ರೇಯಸ್ ಪಟೇಲ್ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ಗೆ ಪೆನ್ ಡ್ರೈವ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಯಾರು ಅನ್ನೋ ಚರ್ಚೆ ಶುರುವಾಗಿತ್ತು. ಆದರೆ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಅದು ಶ್ರೇಯಸ್ ಪಟೇಲ್ ಅಂತ ಹೇಳಿ. ಪ್ರಜ್ವಲ್ ಪೆನ್ ಡ್ರೈವ್ನ ಶ್ರೇಯಸ್ಗೂ ಕೊಟ್ಟಿದ್ರ ಹಾಗಾದ್ರೆ ಕಾರ್ತಿಕ್, ಈ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಏನಿದಲ್ಲ ಕಾರ್ತಿಕ್, ಈ ಒಂದು ಪೆನ್ ಡ್ರೈವ್ ಅನ್ನ ಶ್ರೇಯಸ್ ಪಟೇಲ್ ಅವ್ರಿಗೂ ಕೊಟ್ಟಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರ್ತಿಕ್ ಜೊತೆಗೆ ಕೂತು ಶ್ರೇಯಸ್ ಪಟೇಲ್ ಊಟ ಮಾಡಿದ್ದಾರೆ. ಈಗೇನು ನಾವು ಹೇಳಿದ್ವಲ್ಲ ಇಷ್ಟೊತ್ತು, ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಏನು ಸಾಕ್ಷಿ ಕೊಡ್ತೀರಿ ನೀವು ಅಂತ ಕೇಳಿದಾಗ ಈ ಒಂದು ಫೋಟೋ ಹೊರಬೀಳುತ್ತೆ. ಈ ಮಾಜಿ ಕಾರು ಚಾಲಕ ಏನಿದಾನಲ್ಲ ಕಾರ್ತಿಕ್, ಈತನ ಜೊತೆಗೆ ಕಾಂಗ್ರೆಸ್ನ MP ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂತ್ಕೊಂಡು ಊಟ ಮಾಡ್ತಾ ಇರುವಂತ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾಗಿನೇ ಇದಕ್ಕೆ ಪುಷ್ಟಿ ಕೊಡ್ತಾ ಇರೋದು. ಶ್ರೇಯಸ್ ಪಟೇಲ್ಗೂ ಕೂಡ ಈ ಮಾಜಿ ಕಾರು ಚಾಲಕ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಶ್ರೇಯಸ್ ಮತ್ತು ಕಾರ್ತಿಕ್ ಊಟ ಮಾಡ್ತಿರುವಂತ ಫೋಟೋ ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡ್ತಾ ಇದೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ವೈರಲ್ ಫೋಟೋ. ಗೊತ್ತಿಲ್ಲ, ಹಲವು ಅನುಮಾನಗಳು, ಅನೇಕರ ಮೇಲೆ ಅನುಮಾನ. ಇವರೇ ಬಿಡುಗಡೆ ಮಾಡಿರಬಹುದು, ಇದೇ ಕಾರಣಕ್ಕೆ ಆ ಒಂದು ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡಿರಬಹುದು, ಅಶ್ಲೀಲ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರಬಹುದು. ಹೀಗೆ ಹತ್ತು ಹಲವು ಜನರ ಮೇಲೆ, ನಾಯಕರುಗಳ ಮೇಲೆ ಅನುಮಾನದ ಹುತ್ತ ಹುಟ್ಕೊಂಡಿದೆ. ಆದರೆ ಅಸಲಿ ಕಹಾನಿ SIT ಅಧಿಕಾರಿಗಳು ಹೇಳಬೇಕಾಗಿದೆ. ಆದರೆ ಇಲ್ಲಿ ಅಂತೂ ಹಾಸನದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಪ್ರಜ್ವಲ್ ರೇವಣ್ಣ ಅವರನ್ನ ಶತಾಯಗತಾಯ ಮಣಿಸಬೇಕು, ಅವರನ್ನ ಸೋಲಿಸಬೇಕು, ನಾನು MP ಆಗಲೇಬೇಕು ಅಂತ ಹೇಳಿ ಶ್ರೇಯಸ್ ಪಟೇಲ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.